ನಮಸ್ಕಾರ ಸ್ನೇಹಿತರೆ. ಕತೆ ಶುರು ಮಾಡೋ ಮೊದಲು ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡುತ್ತಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಕಥೆಯ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದ್ರೆ ಮೊದಲು ಪಾರ್ಟ್ 1 ನೋಡಿರಿ, ನಂತರ ಪಾರ್ಟ್ 2 ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಬನ್ನಿ ಕತೆ ಶುರು ಮಾಡೋಣ. ಲಕ್ಷ್ಮಿ ತನ್ನ ಅಣ್ಣ ಕೊಟ್ಟ ಜಮೀನಿನಲ್ಲಿ ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು. ಅವಳು ದಿನವೂ ಬೆವರು ಸುರಿಸಿ ಕೆಲಸ ಮಾಡುತ್ತಿದ್ದಳು. ಹೀಗೆ ಕೆಲವು ದಿನಗಳು ಕಳೆದು ಹೋಗುತ್ತವೆ. ಆದರೆ ಒಂದು ದಿನ ಬೆಳಗ್ಗೆ ಹೋಗಿ ನೋಡಿದಾಗ ಆ ಜಮೀನು ಸಂಪೂರ್ಣ ಬೆಳೆಯಲ್ಲ, ಕ್ರಿಮಿಕೀಟಗಳಿಂದ ನಾಶವಾಗಿರುತ್ತದೆ. ಲಕ್ಷ್ಮಿಗೆ ನಿಧಾನವಾಗಿ ಅರಿವಾಗುತ್ತದೆ, ಈ ಭೂಮಿ ಬೆಳಗ್ಗೆ ಯೋಗ್ಯವಲ್ಲ ಎಂದು. ಇದನ್ನು ನೋಡಿ ಅವಳು ತುಂಬಾ ಬೇಸರಗೊಂಡಳು ಮತ್ತು ನೇರವಾಗಿ ಅಣ್ಣನ ಮನೆಗೆ ಹೋಗುತ್ತಾಳೆ. ಅಣ್ಣ, ನೀನ್ ನನಗೆ ಕೊಟ್ಟ ಜಮೀನು ಇದೇನಾ? ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೆ ಗೊತ್ತಾ? ಆದರೆ ಆ ಜಮೀನಿನಲ್ಲಿ ಯಾವುದೇ ರೀತಿಯಾದಂತಹ ಬೆಳೆಯು ಪೂರ್ಣವಾಗಿ ಬರ್ತಿಲ್ಲ. ನನಗನ್ಸುವ ಮಟ್ಟಿಗೆ ಆ ಜಮೀನಿನ ಫಲವತ್ತತೆ ಕಡಿಮೆ ಇದೆ. ಆದರೆ ನಾನು ಹಾಕಿದ ಬಂಡವಾಳ ಎಲ್ಲವೂ ನೀರ್ಪಾಲಾಯಿತು. ನನ್ನ ಜಮೀನನ್ನು ನನಗೆ ವಾಪಸ್ ಕೊಡು ಅಣ್ಣ. ಏನ್ ಲಕ್ಷ್ಮಿ, ಈಗೇನ್ ಹೇಳ್ತೀಯ? ಯಾವ ಜಮೀನು ನಿನಗೆ ವಾಪಸ್ ಕೊಡೋದು? ನೀನೇ ಕಾಗದಕ್ಕೆ ಸಹಿ ಹಾಕಿದ್ದೀಯಲ್ಲ, ಈಗ ಆ ಜಮೀನು ನನ್ನದು. ಕೊಡೋದು ಬಿಡೋದು ಯಾವುದೂ ಇಲ್ಲ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋದು ನೋಡು. ಅಣ್ಣ, ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಊಹೆ ಮಾಡಲೇ ಇಲ್ಲ. ನೀನ್ ನನಗೆ ಮೋಸ ಮಾಡಿದ್ದೀಯ. ಸಹಿ ಹಾಕ್ಸುವಾಗ ಏನು ಹೇಳಲೇ ಇಲ್ವಲ್ಲ. ನಿನಗೆ ನಾನು ಏನ್ ಹೇಳಬೇಕಿತ್ತು? ನನಗೆ ಲಾಭ ಸಿಗೋವಾಗ ನಾನ್ ಯಾಕೆ ಹೇಳಬೇಕು? ನೀನ್ ಕೇಳದೆ ಸಹಿ ಹಾಕಿದ್ದೀಯಲ್ಲ, ಈಗ ಹೋಗು, ನನಗೆ ಸಮಯ ಇಲ್ಲ. ಇಲ್ಲ ಅಂದ್ರೆ ಪೊಲೀಸರನ್ನು ಕರೆಸ್ಬೇಕಾಗತ್ತೆ. ಪೊಲೀಸರ ಹೆಸರು ಕೇಳುತ್ತಿದ್ದಂತೆಯೇ ಲಕ್ಷ್ಮಿಗೆ ತುಂಬಾ ಭಯವಾಯಿತು. ಅವಳು ಬೇರೆ ದಾರಿ ಕಾಣದೆ ಅಳುತ್ತಾ ಮನೆಗೆ ಹಿಂದಿರುಗಿದರು. ಲಕ್ಷ್ಮಿ ಮನೆಗೆ ಹಿಂದಿರುಗುತ್ತಿದ್ದಂತೆ ರಮೇಶ್ ಮತ್ತು ತನ್ನ ಹೆಂಡತಿ ಲಕ್ಷ್ಮಿಯ ಜಮೀನನ್ನು ಕಸಿದುಕೊಂಡಿದ್ದರಿಂದ ಜೋರಾಗಿ ನಗೆಯ ಕೇಕೆ ಬೀರುತ್ತಿರ್ತಾರೆ. ಹೀಗೆ ಕೆಲವು ದಿನಗಳು ಕಳೆದವು. ಲಕ್ಷ್ಮಿಗೆ ತನ್ನ ಮಗಳಿಂದ ಕರೆ ಬರುತ್ತದೆ. ಅಮ್ಮ, ನನ್ನ ಕಾಲೇಜಿನ ಫೀಸ್ ಕಟ್ಟೋಕೆ ಕೊನೆಯ ದಿನ ಹತ್ರ ಬಂದಿದೆ. ಸ್ವಲ್ಪ ಹಣ ಕಳಿಸ್ತೀಯಾ? ಮಗಳೇ, ನನ್ನ ಹತ್ರ ಈಗ 1 ರೂಪಾಯಿ ಕೂಡ ಇಲ್ಲ. ಬರೀ ಕೈಯಾಗಿ ಬಿಟ್ಟಿದ್ದೀನಿ. ನಮಗೆ ದೊಡ್ಡ ಕಷ್ಟ ಬಂದಿದೆ. ನಾನು ನಂತರ ಹೇಳ್ತೀನಿ. ಮಗಳೇ, ಚಿಂತೆ ಮಾಡಬೇಡ, ಆರಾಮಾಗಿ ಓದು. ನಾನು ಹೇಗಾದ್ರೂ ಹಣ ಒದಗಿಸ್ತೀನಿ. ಅಮ್ಮನ ಧ್ವನಿ ಕೇಳಿ ಮಗಳು ಗಾಬರಿ ಆಗ್ತಾಳೆ ಮತ್ತು ತಕ್ಷಣವೇ ಅಮ್ಮನಿಗೆ ಹೇಳದೆ ಹಳ್ಳಿಗೆ ಬರ್ತಾಳೆ. ಲಕ್ಷ್ಮಿ ನಡೆದ ಎಲ್ಲಾ ವಿಷಯವನ್ನು ಮಗಳಿಗೆ ಹೇಳ್ತಾಳೆ. ಅಮ್ಮ, ನೀನ್ ಅಳಬೇಡ. ಅವನು ಮಾಡಿದ ತಪ್ಪಿಗೆ ಅವನೇ ಪಾಠ ಕಲಿಬೇಕು. ಅವನ ದುರಾಸೆ ಅವನಿಗೆ ಶಿಕ್ಷೆಯಾಗಬೇಕು. ನೀನ್ ಸುಮ್ನೆ ನೋಡ್ತಿರು, ನಾನು ಏನ್ ಮಾಡ್ತೀನಿ ಅಂತ. ಆ ರಾತ್ರಿ ಊರಿನವರೆಲ್ಲ ಮಲಗಿದ ಮೇಲೆ ಮಗಳು 2 ಮಡಕೆಗಳಲ್ಲಿ ನಕಲಿ ಚಿನ್ನದ ನಾಣ್ಯಗಳನ್ನು ಹಾಕಿ ಆ ಬಂಜರು ಜಮೀನಿನಲ್ಲಿ ಹೂತು ಹಾಕುತ್ತಾಳೆ. ಮುಂದಿನ ದಿನ ಬೆಳಗ್ಗೆ ಊರಿನಲ್ಲಿ ಒಂದು ಸುದ್ದಿ ಬೇಗ ಹರಡುತ್ತದೆ. ಅಯ್ಯೋ, ಕೇಳಿದ್ರಾ? ಲಕ್ಷ್ಮಿಯ ಜಮೀನಿನಲ್ಲಿ ಚಿನ್ನದ ಮಡಕೆ ಸಿಕ್ಕಿದೆ ಅಂತೆ. ಅದೊಂದು ಬರಡು ಭೂಮಿ ಅಲ್ವಾ? ಆ ಜಮೀನಿನಲ್ಲಿ ಚಿನ್ನ ಸಿಗ್ಲು ಸಾಧ್ಯನಾ? ಏನೋ ಅಪ್ಪ ಪವಾಡ ಗಿವಡ ಆಗಿರ್ಬೋದು. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿ ಕೊನೆಗೆ ಅಣ್ಣನ ಕಿವಿಗೂ ಬೀಳುತ್ತದೆ. ಅಯ್ಯೋ, ನಾನು ದೊಡ್ಡ ತಪ್ಪು ಮಾಡಿದ್ದೇನಲ್ಲ. ಆ ಜಮೀನಿನ ಕೆಳಗೆ ಚಿನ್ನ ಇತ್ತ. ಈಗ ಹೇಗಾದರೂ ಮಾಡಿ ಅದನ್ನು ವಾಪಸ್ ಪಡೆಯಬೇಕು. ಅವನು ತಕ್ಷಣ ಲಕ್ಷ್ಮಿಯ ಮನೆಗೆ ಬರುತ್ತಾನೆ. ತಂಗಿ ಲಕ್ಷ್ಮಿ, ನಿನ್ನೆ ನಾನು ಸ್ವಲ್ಪ ಕೋಪದಲ್ಲಿ ಮಾತಾಡಿದೆ. ನಿನ್ನನ್ನು ಮೋಸ ಮಾಡೋದು ನನ್ನ ಉದ್ದೇಶ ಅಲ್ಲ. ನಾನು ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ಬಂದಿದ್ದೀನಿ. ನಿನ್ನ ಜಮೀನು ನಿನಗೆ ವಾಪಸ್ ಕೊಡ್ತೀನಿ. ಸರಿ ಮಾವ, ನೀವ್ ಜಮೀನು ವಾಪಸ್ ಕೊಡೋದಕ್ಕೆ ನಾವು ಒಪ್ಪುತ್ತೀವಿ. ಆದ್ರೆ ಒಂದು ಷರತ್ತು ಇದೆ. ಏನ್ ಷರತ್ತು? ಹೇಳಮ್ಮ. ನಮ್ಮ ಜಮೀನು ವಾಪಸ್ ಕೊಡೋದ್ರ ಜೊತೆಗೆ 10 ಲಕ್ಷ ರೂಪಾಯಿ ಹಣ ಕೊಡ್ಬೇಕು. ಆಗ ಮಾತ್ರ ನಾವು ಆ ಜಮೀನು ನಿಮ್ಗೆ ಕೊಡ್ತೀವಿ. ಅಣ್ಣ ಮನಸ್ಸಿನಲ್ಲಿ ತುಂಬಾ ಖುಷಿ ಪಟ್ಟನು. ಇವ್ರು ಎಷ್ಟು ದಡ್ರು! ಚಿನ್ನದ ಜಮೀನ್ ಬಿಟ್ಟು 10 ಲಕ್ಷ ಕೊಪ್ತಿದ್ದಾರೆ. ಸರಿ, ನೀವು ಹೇಳಿದಂತೆ ಆಗಲಿ. ತಗೋ, 10 ಲಕ್ಷದ ಚೆಕ್. ಬೇಗ ಸಹಿ ಹಾಕಿ. ಎಲ್ಲ ಕಾಗದ ಕೆಲಸ ಮುಗಿಯುತ್ತದೆ.
ಲಕ್ಷ್ಮಿಗೆ ತನ್ನ ಜಮೀನಿನ ಜೊತೆಗೆ 10 ಲಕ್ಷ ಹಣವೂ ಸಿಗುತ್ತದೆ. ಬೇಗ ಅಗೆಯಿರಿ, ಇಲ್ಲಿ ಚಿನ್ನದ ಮಡಕೆ ಇದೆ. ಕೆಲಸಗಾರರು ಗದ್ದೆಯನ್ನು ತೀವ್ರವಾಗಿ ಅಗೆಯುತ್ತಾರೆ. ಮಡಕೆಗಳೇನು ಸಿಗುತ್ತದೆ, ಆದರೆ ಅದರಲ್ಲಿದ್ದ ಚಿನ್ನ ಮಾತ್ರ ಕಾಣುವುದೇ ಇಲ್ಲ. ಏಕೆಂದರೆ ಅಲ್ಲಿದ್ದ ಚಿನ್ನದ ಮಡಕೆಗಳ ಬದಲು ಲಕ್ಷ್ಮಿಯ ಮಗಳು ಕಲ್ಲು ತುಂಬಿರುವ ಮಡಕೆಗಳನ್ನಿಟ್ಟಿರ್ತಾರೆ. ಇದನ್ನು ನೋಡಿ ರಮೇಶ್ ತಲೆ ಮೇಲೆ ಕೈ ಹೊತ್ತುಕೊಂಡು ಹಾಳಲು ಪ್ರಾರಂಭಿಸ್ತಾನೆ. ತನ್ನ ಜಮೀನು ಹೋಯಿತು, ಹಾಗೂ 10 ಲಕ್ಷ ದುಬ್ಬಿ ಹೋಯಿತು. ದುರಾಸೆ ಯಾವಾಗಲೂ ನಷ್ಟವನ್ನು ತರುತ್ತದೆ. ಸತ್ಯ ಮತ್ತು ಬುದ್ಧಿ ಇದ್ದರೆ ದೊಡ್ಡ ಸಮಸ್ಯೆಯನ್ನೂ ಗೆಲ್ಲಬಹುದು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಹೇಗಿತ್ತು ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.